ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ, ಹಾಗಾಗಿ ಅವರು ಲೆಫ್ಟಿಸ್ಟು ಅಲ್ಲ, ನಾನು ರೈಟಿಸ್ಟು ಅಲ್ಲ. ಈ ಒಂದು ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದಿದೆ, ಅದಕ್ಕೆ SIT ಈ ಕೊಂದವರು ಯಾರು ಅನ್ನೋದನ್ನು ಕಂಡುಹಿಡಿಯಬೇಕು, ಪತ್ತೆ ಹಚ್ಚಬೇಕು. ಸೌಜನ್ಯ ಇರ್ಬೋದು ಅಥವಾ ಇನ್ಯಾವುದೇ ಹೆಣ್ಮಕ್ಳಿರ್ಬೋದು, ಇನ್ಯಾರೇ ಜನರು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಎಲ್ಲ ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳು, ಅತ್ಯಾಚಾರ, ಕೊಲೆ ಪ್ರಕರಣಗಳು ಇಷ್ಟು ಕೂಡ SIT ತನಿಖೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಮಹಿಳಾ ಆಯೋಗದ ಅಧ್ಯಕ್ಷರೇನಿದ್ದಾರೆ ಅವ್ರ ಬಗ್ಗೆ ಕೆಲವು ಮಾಧ್ಯಮಗಳು ಅವ್ರು ಲೆಫ್ಟಿಸ್ಟ್ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಒಂದು ನಾವೇನು ಹೇಳಬೇಕಂದ್ರೆ, ಅವರು ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಇಡೀ ರಾಜ್ಯದ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಮಹಿಳೆಯರ ಮೇಲಿನ ದೌರ್ಜನ್ಯ ನಡೀತಾ ಇದೆ ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ ಮತ್ತು ಅದನ್ನು ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಕ್ಕೆ ಅವರು ಅದಕ್ಕೆ ಪರಿಹಾರ ಕೊಡಬೇಕಾಗಿದೆ. ಹಾಗಾಗಿ ಅವರು ಧರ್ಮಸ್ಥಳದಲ್ಲಿ ನಡೆದಿರುವಂಥ ದೌರ್ಜನ್ಯಗಳಿಗೂ ಕೂಡ ಅವರು ಅದನ್ನು ಇಟ್ಕೊಂಡು ಅವರು SITಗೆ ಒಂದು ಪತ್ರ ಬರೆದಿದ್ದಾರೆ. ಹಾಗಾಗಿ ಅವರು ಲೆಫ್ಟಿಸ್ಟು ಅಲ್ಲ, ನಾನು ರೈಟಿಸ್ಟು ಅಲ್ಲ ಅಂತ, ನಾನು ಬರೀ ಮಹಿಳೆ ಅಂತ ಹೇಳಿರೋ ಅಂಥದ್ದು ಅದು ಬಹಳ ಸೂಕ್ತವಾಗಿದೆ, ಬಹಳ ಸಮಂಜಸವಾಗಿದೆ. ಇದನ್ನು ಮಾಧ್ಯಮದವರು ಅರ್ಥ ಮಾಡ್ಕೋಬೇಕು. ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಅವರ ಲೋಪ ಆಗುತ್ತೆ ಅಷ್ಟೇ. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ತುಂಬ ಸರಿಯಾಗಿ ಹೇಳಿದ್ದಾರೆ. ಇದು ಒಂದು. ಇನ್ನೊಂದು, ಇವತ್ತೇನಾಗಿದೆ ಅಂದರೆ, ಇದು ನಮ್ಮ ಕೊಂದವರು ಯಾರು ಈ ಅಭಿಯಾನದಲ್ಲಿ ನಾವು ಸಾಕಷ್ಟು ಇವಾಗ ಜನರ ಹತ್ರ ಹೋಗುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಒಂದು ನಾವು ದೀಪಾವಳಿ ದಿನ ಹಣತೆ ಹಚ್ಚೋ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ. ಅದು ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಕ್ಕೆ ತುಂಬ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ. ಹಾಗೆಯೇ ನವೆಂಬರ್ 1ನೇ ತಾರೀಕು ನಾವು ಸಹಿ ಸಂಗ್ರಹ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಈ ಸಹಿ ಸಂಗ್ರಹ ಅಭಿಯಾನ ಯಾಕೆ ಅಂದರೆ, ನಮಗೆ ಹೆಣ್ಣುಮಕ್ಕಳಿಗೆ ನ್ಯಾಯ ಬೇಕು ಅಂತ ಹೇಳಿ, ಈ ಒಂದು ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆದಿದೆ ಅದಕ್ಕೆ SIT ಈ ಕೊಂದವರು ಯಾರು ಅನ್ನೋದನ್ನು ಕಂಡುಹಿಡಿಯಬೇಕು, ಪತ್ತೆ ಹಚ್ಚಬೇಕು. ಮತ್ತು ಪತ್ತೆ ಹಚ್ಚಿ ಮತ್ತು ಅಂಥವರಿಗೆ ಯಾರು ಆರೋಪಿಗಳಿರ್ತಾರೆ ಅವರ ಅಪರಾಧವನ್ನು ಸಾಬೀತುಪಡಿಸಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲರ ಜನರು ಸಹಿ ಸಂಗ್ರಹ ಮಾಡ್ತಿದ್ದೀವಿ. ಇದು ಕೂಡ ಜನರಿಂದ ಬಹಳ ಒಳ್ಳೆಯ ಸ್ಪಂದನೆ ಸಿಗ್ತಿದೆ. ಎಲ್ಲರೂ ಕೂಡ ಕಾರ್ಮಿಕರಿರ್ಬೋದು ಅಥವಾ ರೈತರಿರ್ಬೋದು ಅಥವಾ ಮಹಿಳೆಯರಿರ್ಬೋದು, ಇಲ್ಲ ಇನ್ಫ್ಯಾಕ್ಟ್ ಎಲ್ಲ ಸ್ತರದ ಎಲ್ಲ ವಲಯದ ಜನರು ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಇಲ್ಲ, ನ್ಯಾಯ ಬೇಕೇ ಬೇಕು. ಸೌಜನ್ಯ ಇರ್ಬೋದು ಅಥವಾ ಇನ್ಯಾವುದೇ ಹೆಣ್ಮಕ್ಳಿರ್ಬೋದು, ಇನ್ಯಾರೇ ಜನರು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಜನ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಅದು ಈ ಒಂದು ಅಭಿಯಾನ ನಿನ್ನೆ ಕೆಲವು ಜಿಲ್ಲೆಗಳಲ್ಲೆಲ್ಲ ಜಿಲ್ಲಾಧಿಕಾರಿ ಮೂಲಕ ಮತ್ತು ತಾಲೂಕುಗಳಲ್ಲಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿದೆ ಸಹಿ ಸಂಗ್ರಹ ಮಾಡಿರೋ ಅಂಥದ್ದು. ಇನ್ನು ಇದನ್ನು ನಾವು ಡಿಸೆಂಬರ್ 10ನೇ ತಾರೀಕು ತನಕ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ. ಅವತ್ತು ಫೈನಲ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸ್ತೀವಿ. ಇದು ಒಂದು. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವು ಸೌಜನ್ಯ ಕೇಸಲ್ಲಿ ಏನು ಹೇಳಿದೆ, CBI ನ್ಯಾಯಾಲಯ ಈ ಕೇಸನ್ನು ಯಾರು ಹಳ್ಳ ಹಿಡಿಸಿದ್ದಾರೆ ಅಂಥ ತನಿಖಾಧಿಕಾರಿಗಳಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಅದನ್ನು ಸರ್ಕಾರ ಶಿಕ್ಷೆನ ಕೊಡಿಸ್ಬೇಕು, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ CBI ಕೋರ್ಟು 2023ರಲ್ಲಿ ಆದೇಶ ಕೊಟ್ಟಿದೆ. ಅದನ್ನು ಹೈಕೋರ್ಟ್ 2024ರಲ್ಲಿ ಎತ್ತಿ ಹಿಡಿದಿದೆ. ಹಾಗಾಗಿ ಇದನ್ನು ಸರ್ಕಾರ ಕೂಡಲೇ ಈ ಆದೇಶನ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಈ ಮೂಲಕ. ಅದನ್ನು ಸರ್ಕಾರ ಇನ್ನೂ ಜಾರಿ ಮಾಡಿಲ್ಲ.
ಅದನ್ನು ನಾವು ಮತ್ತೆ ಮತ್ತೆ ಒತ್ತಾಯಿಸ್ತಾ ಇದ್ದೀವಿ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಕೂಡ ಅವರಿಗೆ ಹೇಳಿದ್ದೀವಿ. ಹಾಗೆಯೇ ಆರೋಗ್ಯ ಮಂತ್ರಿಗಳನ್ನ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಅವ್ರಿಗೆ ಹೇಳಿದ್ದೀವಿ. ಯಾಕೆಂದರೆ ವೈದ್ಯಾಧಿಕಾರಿಗಳು ಅದರಲ್ಲಿ ಸೇರಿರೋದ್ರಿಂದ ಇದು ಒಂದು ನಾವು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ಮತ್ತು ಇನ್ನೊಂದೇನಂತಂದರೆ ನಾವು ಈ ಒಂದು ಕೊಂದವರು ಯಾರು ಆಂದೋಲನದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಅಂತಹ ಎಲ್ಲ ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳು, ಸಾಕಷ್ಟು ನಾಪತ್ತೆ ಪ್ರಕರಣಗಳಿವೆ ಇಲ್ಲಿ. ಅದು ಎಷ್ಟೊಂದು ರಿಜಿಸ್ಟ್ರ್ ಆಗಿವೆ ಕೇಸ್ಗಳು, ಇನ್ನೊಂದು ಎಷ್ಟೊಂದು ರಿಜಿಸ್ಟ್ರ್ ಕೂಡ ಆಗಿಲ್ಲ. ಅಂಥವನ್ನೆಲ್ಲವನ್ನು ಕೂಡ, ಆಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು, ಇದಿಷ್ಟು ಕೂಡ SIT ತನಿಖೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕೆಂದರೆ ಸರ್ಕಾರ SIT ತನಿಖೆಗೆ ಒಂದು SITನ ರಚನೆ ಮಾಡಿದಾಗ ಏನು ಆದೇಶ ಹೊರಡಿಸ್ತು GO, ಅದರಲ್ಲಿ ತುಂಬ ಸ್ಪಷ್ಟವಾಗಿದೆ. ಇದು ಬರೀ ಚಿನ್ನಯ್ಯ ಕೊಟ್ಟಿದ್ದಂಥ ಏನು ಕೇಸಿತ್ತು ಅಥವಾ ದೂರಿತ್ತು ಅದನ್ನೊಂದನ್ನೇ ತನಿಖೆ ಮಾಡೋಕ್ಕಲ್ಲ, ಇದು ಇಡೀ ಇಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಂತಹ ಎಲ್ಲ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಕೊಟ್ಟಿದೆ. ಹಾಗಾಗಿ ನಾವು SIT ಅವ್ರಿಗೂ ಕೂಡ, ಅಧಿಕಾರಿಗಳಿಗೂ ಕೂಡ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಅವ್ರನ್ನ ಭೇಟಿ ಮಾಡಿ. ಹಾಗೆ ನಾವು ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೆ ಅವರ ಮನಸ್ಸು ಅದು ಅವ್ರಿಗೆ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವರಿಗೆ ಬೇರೆ ಏನು ಪ್ರೆಷರ್ಸ್ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಸೊ ನಾವಂತೂ ನಮ್ಮ ಕೆಲಸ ಎಲ್ಲ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ವಿಷಯನ ತಲುಪಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಕೊಂದವರು ಯಾರು ಆಂದೋಲನದ ಮೂಲಕ. ಇನ್ನೂ ಅದನ್ನು ಮುಂದುವರಿಸ್ತೀವಿ. ಹಾಗೆ ಜನರ ಮಧ್ಯೆಯೂ ಕೂಡ ಹೋಗುವಂಥ ಕೆಲಸನ ನಾವು ಮುಂದುವರಿಸ್ತಾ ಇದ್ದೀವಿ.